ಮಗಳು ಕಪ್ಪು ಅಂತ ಲವರ್ ಜೊತೆ ಸೇರಿ ಮಗಳನ್ನೇ ಕೊಂದಳ ತಾಯಿ. ಪ್ರಿಯಕರನ ಜೊತೆ ಸೇರಿ ತಾಯಿಯಿಂದ ಮಗಳ ಕೊಲೆ ಆರೋಪ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಈ ಘಟನೆ. ವೆನಿಲಾ ಎಂಬ 6 ವರ್ಷದ ಮಗುವಿನ ದಾರುಣ ಹತ್ಯೆ. ಮಗು ಮೃತಪಟ್ಟು 3 ತಿಂಗಳ ಬಳಿಕ ದಾಖಲಾಯಿತು ಕೊಲೆ ಕೇಸ್. ಮಗು ಕೊಲೆ ಸಂಬಂಧ ಪತ್ನಿ ಮತ್ತು ಪ್ರಿಯಕರನ ವಿರುದ್ಧ ಪತಿಯಿಂದ ಕೇಸ್. ಬೆಂಗಳೂರಿನಲ್ಲಿ ಒಂದು ಘೋರ ಕೃತ್ಯ ನಡೆದಿದೆ. ಪ್ರಿಯಕರನ ಜೊತೆ ಸೇರಿ ತಾಯಿಯೊಬ್ಬಳು ಕರಳ ಕುಡಿಯ ಉಸಿರನ್ನೇ ನಿಲ್ಲಿಸಿದ್ದಾಳೆ. ಅಕ್ರಮ ಸಂಬಂಧಕ್ಕೆ ಮಗು ಅಡ್ಡಿಯಾಗಿದ್ದೇ ಕಾರಣ. ಪ್ರಿಯಕರನೊಂದಿಗೆ ಸೇರಿ ಸ್ವಂತ ಮಗಳು ಅಂತಾನು ನೋಡದೆ ತಾಯಿಯೊಬ್ಬಳು ಕೊಲೆ ಮಾಡಿರುವ ಘೋರ ಆರೋಪವೊಂದು ರಾಜಧಾನಿಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಇದು ಬೆಳಕಿಗೆ ಬಂದಿರೋದು ಮಗುವಿನ ಸಾವಿನ 3 ತಿಂಗಳ ಬಳಿಕ. ಇದೀಗ ಕೊಲೆ ರಹಸ್ಯ ಬಯಲಾಗಿದ್ದು ಇಡೀ ಪ್ರಕರಣ ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಈ ಅಮಾನವೀಯ ಘಟನೆ ನಡೆದಿರೋದು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿಯ ವಿಲ್ಲಾ ಒಂದರಲ್ಲಿ. ಇನ್ನು ತಾಯಿಯ ಅಟ್ಟಹಾಸಕ್ಕೆ ಬಲಿಯಾಗಿರೋದು 6 ವರ್ಷದ ಬಾಲಕಿ ವೆನಿಲ್ಲಾ. ಇದೀಗ ಮಗುವಿನ ತಂದೆ ನೀಡಿದ ದೂರಿನ ಮೇರೆಗೆ ತಾಯಿ ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಮೋಹನ್ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅಂದ್ರೆ, ದಾವಣಗೆರೆ ಮೂಲದ ಪ್ರವೀಣ್ ಮತ್ತು ಬೆಂಗಳೂರಿನ ಪ್ರಿಯಾಂಕಾ 2007ರಲ್ಲಿ ಇವರ ವಿವಾಹವಾಗಿತ್ತು. ಈ ದಂಪತಿಗೆ 17 ವರ್ಷದ ಹಿರಿಯ ಮಗಳು ಮತ್ತು 6 ವರ್ಷದ ಕಿರಿಯ ಮಗಳು ಇದ್ರು. ಸುಖವಾಗಿದ್ದ ಸಂಸಾರದಲ್ಲಿ ಹುಳಿ ಹಿಂಡಿದ್ದು ಮತ್ಯಾರು ಅಲ್ಲ, ಅದು ಪ್ರಿಯಾಂಕಾಳ ಕಾಲೇಜು ಸ್ನೇಹಿತ ಮೋಹನ್. ಈತನ ಪ್ರವೇಶದೊಂದಿಗೆ ಸಂಸಾರದಲ್ಲಿ ಬಿರುಕು ಮೂಡಿತ್ತು ಎನ್ನಲಾಗಿದೆ. ಕೆಲ ವರ್ಷಗಳ ಹಿಂದೆ ಭೇಟಿಯಾದ ಪ್ರಿಯಾಂಕಾ ಮತ್ತು ಮೋಹನ್ ನಡುವೆ ಸಲುಗೆ ಬೆಳೆದು ಅದು ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಇಬ್ಬರು ಲಿವ್ ಇನ್ ಸಂಬಂಧದಲ್ಲಿದ್ರು. ಈ ವಿಚಾರವಾಗಿ ಪತಿ ಪ್ರವೀಣ್ ಪ್ರಶ್ನೆ ಮಾಡಿದಾಗ ಪ್ರಿಯಾಂಕಾ ಡಿವೋರ್ಸ್ಗಾಗಿ ರಂಪಾಟ ಮಾಡಿ ಪತಿಯನ್ನ ಬಿಟ್ಟು ಕಾಡುಗೋಡಿಯಲ್ಲಿ ಮೋಹನ್ ಜೊತೆ ಜೀವನ ಆರಂಭಿಸಿದ್ಲು. ಈ ವೇಳೆ ಕಿರಿಯ ಮಗಳು ವೆನಿಲ್ಲಾಳನ್ನು ತನ್ನ ಜೊತೆಗೆ ಇರಿಸಿಕೊಂಡಿದ್ಲು. ಈ ನಡುವೆ ಮಗುವಿನ ದಿಢೀರ್ ಸಾವು ತಂದೆಗೆ ಅನುಮಾನ ಮೂಡುತ್ತೆ. ಮಾರ್ಚ್ 24ರಂದು ಮಗು ವೆನಿಲ್ಲಾ ದಿಢೀರ್ ಮೃತಪಟ್ಟಿತ್ತು. ಈ ಬಗ್ಗೆ ಪತಿ ಪ್ರವೀಣ್ ಹೆಂಡತಿನ ಪ್ರಶ್ನಿಸಿದಾಗ ಪ್ರಿಯಾಂಕಾ ಸ್ವಲ್ಪಾನೂ ಕರುಣೆ ಇಲ್ಲದೆ ಬೇಜವಾಬ್ದಾರಿಯ ಉದಾಸೀನ ಉತ್ತರಗಳನ್ನ ನೀಡಿರ್ತಾಳೆ. ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಹೇಳಿಕೆ ನೀಡಿರ್ತಾಳೆ. ಮಗಳಿಗೆ ಬಿರಿಯಾನಿ ಕೊಟ್ಟಿದ್ದೆ, ಐಸ್ ಕ್ರೀಮ್ ಕೊಟ್ಟು AC ಹಾಕಿದ ಕಾರ್ನಲ್ಲಿ ಮಲಗಿಸಿದ್ದೆ ಎಂದೆಲ್ಲ ಹೇಳಿ ಬೆಳಗ್ಗೆ ನೋಡಿದಾಗ ಮಗು ಮೃತಪಟ್ಟಿತ್ತು ಎಂದು ಕತೆ ಕಟ್ಟಿರ್ತಾಳೆ. ಆದ್ರೆ ಇದು ತಂದೆ ಪ್ರವೀಣ್ಗೆ ಒಪ್ಪಲು ಸಾಧ್ಯವಾಗಲಿಲ್ಲ. ಪತ್ನಿಯ ಮಾತುಗಳಿಂದ ಅನುಮಾನಗೊಂಡ ಪ್ರವೀಣ್ ಮರಣೋತ್ತರ ಪರೀಕ್ಷಾ ವರದಿಯನ್ನ ವಿದೇಶದಲ್ಲಿರುವ ತಮ್ಮ ಸಂಬಂಧಿ ವೈದ್ಯರೊಬ್ಬರಿಗೆ ಕಳುಹಿಸಿದ್ರು. ವರದಿ ಪರಿಶೀಲಿಸಿದ ವೈದ್ಯೆ ಏನೋ ತಪ್ಪಾಗಿದೆ ಎಂದು ಸಂಶಯ ವ್ಯಕ್ತಪಡಿಸಿರ್ತಾರೆ. ಇದರಿಂದ ಎಚ್ಚೆತ್ತ ತಂದೆ ನನ್ನ ಮಗಳಿಗೆ ಹೊಡೆದು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ಅಕ್ರಮ ಸಂಬಂಧ ಮತ್ತು ಮಗುವಿನ ಬಣ್ಣದ ಅಂದ್ರೆ ಮಗು ನೋಡಲು ಕಪ್ಪಗಿದ್ದ ಕಾರಣಕ್ಕೆ ಮಗುವಿನ ಕೊಲೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ದೂರಿನ ಅನ್ವಯ ಕಾಡುಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಆರೋಪಿ ಪ್ರಿಯಕರ ಮೋಹನ್ ಅನ್ನು ಬಂಧಿಸಲಾಗಿದ್ದು, ಆದರೆ ನಾಪತ್ತೆಯಾಗಿರುವ ತಾಯಿ ಪ್ರಿಯಾಂಕಾಗಾಗಿ ತೀವ್ರ ಶೋಧ ನಡೆಸಲಾಗ್ತಿದೆ. ಸದ್ಯ ಮಗುವಿನ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿಗಾಗಿ ಪೊಲೀಸರು ಕಾಯುತ್ತಿದ್ದು, ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲಾಗಲಿದೆ.